ನಿಮ್ಗಳಿಗೆ ನಮ್ಮಮ್ಮನ ನೋಡ್ಕೊಳಕ್ ಆಗಲ್ವನೋ? ನಿಮ್ಗ ಯೋಗ್ಯತೆ ಇಲ್ಲ ಅಂದ್ಮೇಲೆ ಯಾಕೋ ಮನೆ ಕರ್ಕೊಂಡು ಹೋಗಿ ಇಟ್ಕೊಂಡ್ರಿ? ಹಾಗಲ್ಲ ಕಣೋ, ಹೇಳದ್ನ ಕೇಳ. ಏನೋ ಕೇಳೋದು? ನಿಮ್ಗಳ ಮಾತು ಕೇಳಿ ಕೇಳಿ ಸಾಕಾಗೋಗಿದೆ ನನಗೆ. ನಮ್ಮಮ್ಮ ಮನೆ ಬಿಟ್ಟು ಹೋಗ್ಬೇಕಾದ್ರೆ ಏನೋ ಮಾಡ್ತಿದ್ರಿ, ಕಡಲೆಪುರಿ ತಿಂತಿದ್ರ? ಹಾಗಲ್ಲ ಆದಿತ್ಯ, ಅಮ್ಮ ಮನೆ ಬಿಟ್ಟು ಹೋಗಿರೋ ಬಗ್ಗೆ ನಿನಗೆಷ್ಟು ಬೇಜಾರಾಗಿದೆಯೋ ನಮಗೂ ಅಷ್ಟೇ ಬೇಜಾರ. ಮುಚ್ಚಾಲ, ಬರೀ ನಾಟಕ ಆಗೋಯ್ತಲ್ಲ ನಿನ್ನ ನಿಮ್ಮ ಅಪ್ಪಂದು. ಸುಳ್ಳು ಮಾಡ್ಬಿಟ್ರಲ್ಲ ನಮ್ಮಮ್ಮನ್ನ. ನಿನ್ನ ನಿಮ್ಮಪ್ಪನ ಮಾತು ಕೇಳಿ ಕೇಳಿ ಹಾಳಾಗೋದ್ವಿ ನಾವು. ನಿಮ್ಗಳ ಸ್ವಾರ್ಥನೇ ಮುಖ್ಯ ಆಗೋದು ನಿಮಗೆ. ಅಮ್ಮನ ಬಗ್ಗೆ ಕೇರೇ ಇಲ್ಲ. ಅಮ್ಮನ್ ನೋಡ್ಕೊಳಕ್ ಆಗದೆ ಆದ್ಮೇಲೆ ಏನೋ ನಿಮ್ಗಳ ನಿಮ್ಮೇಲೆ ನಿಮ್ದು ಒಂದ್ ಜನ್ಮ. ನಾನು ಮುಚ್ಚೋ ಬಾಯಿ. ಆಗ್ಲಿಂದ ನೋಡ್ತಾ ಇದೀನಿ, ನಾಲ್ಗೆ ಉದ್ದ ಚಾಚ್ತಿದ್ಯಾ. ಅಮ್ಮ ಮನೆ ಬಿಟ್ಟು ಹೋಗೋದಕ್ಕೆ ಕಾರಣ ನಾವಲ್ಲ ಕಣೋ, ನೀನು. ಬೇಡ ಆರ್ಯ, ಸುಮ್ನೆ ನನ್ನ ಕೆಳಕ್ ಬೇಡ. ಮಾಡೋ ತಪ್ಪೆಲ್ಲ ಮಾಡಿ ನನ್ ಮೇಲೆ ಹಾಕಿದ್ರೆ ನೀನ್ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಏನೋ ಮಾಡ್ತೀಯಾ? ಹಾ, ಏನ್ ಮಾಡ್ತೀಯಾ? ನೀನ್ ಮಾಡಿರೋ ತಪ್ಪು ಒಂದ ಎರಡ? ಬಾಯಿ ಬಿಡೋಕ್ಕೂ ಮುಂಚೆ ಮೂಗಿನ ಮೇಲೆ ಕೋಪ ಇಟ್ಕೊಂಡು ಮಾತಾಡ್ತೀಯಲ್ಲ. ನೀನ್ ಮಾಡಿರೋ ತಪ್ಪು ನಿನಗೆ ಹೇಗೆ ಅರ್ಥ ಆಗ್ಬೇಕು ಹೇಳು? ಏನಂದೆ? ನಾನು ಡ್ಯಾಡ್ ಸೇರ್ಕೊಂಡು ನಿನಗ್ ಮೋಸ ಮಾಡಿದ್ವಿ ಅಂತನಾ? ಏನೋ ಮೋಸ ಮಾಡಿದ್ವಿ ನಿನಗೆ. ನಿನ್ ಲೈಫಲ್ಲಿ ಸೆಟ್ಲ್ ಆಗ್ಲಿ, ನಿನ್ ಕಾಲ್ ಮೇಲೆ ನೀನ್ ನಿಂತ್ಕೊಳ್ಳಿ ಅಂತ ಬಿಸ್ನೆಸ್ ಓಪನ್ ಮಾಡ್ಕೊಟ್ರು ಡ್ಯಾಡ್ ನಿನ್ಗೆ. ಅದನ್ನ ತಿರಸ್ಕಾರ ಮಾಡಿ ಹೋದ್ಯಲ್ಲ, ಆ ತಪ್ಪು ಮಾಡಿದ್ ನಾವಲ್ಲ, ನೀನು. ಅವತ್ ಬಂದು ನಿನ್ನ ಹತ್ರ ಜಗಳ ಮಾಡಿದೆ ಅಂತ ಫೈನಾನ್ಸ್ ದುಡ್ಡನ್ನ ಮುಖದ ಮೇಲೆ ಎಸಿತೀನಿ ಅಂತ ಹೇಳಿದ್ಯಲ್ಲ, ನಾನೇನಾದ್ರೂ ದುಡ್ಡು ವಾಪಸ್ ಕೇಳಿದ ನಿನ್ನ ಹತ್ರ? ಸಾಕ್ಷಿ ನಿನ್ನ ಕನ್ವಿನ್ಸ್ ಮಾಡಿ ವಾಪಸ್ ಮನೆಗೆ ಕರ್ಕೊಂಡು ಹೋಗೋಣ ಅಂತ ಬಂದ್ರೆ ಬಾಯಿ ಬಂದಾಗ ಅವಳಿಗೆ ಬೈದಿದ್ಯಲ್ಲ. ಅವಳು ಸೂಸೈಡ್ ಮಾಡ್ಕೊಳ್ಳೋ ಮಟ್ಟಕ್ಕೆ ಹೋದ್ಲು, ಅದು ಗೊತ್ತಾ ನಿನಗೆ? ಅದಕ್ಕೆ ಅವತ್ ಕೋಪ ಬಂದು ನಿನಗೆ ಬೈದೆ. ಅಟ್ಲೀಸ್ಟ್ ಅದಾದ್ಮೇಲೆ ಸಾಕ್ಷಿನ್ ಮೀಟ್ ಮಾಡಿ ಸಮಾಧಾನ ಆದ್ರೂ ಮಾಡಿದ್ಯಾ ನೀನು? ಮಾತ್ಗೂ ನಾನ್ ನಿಮಗ್ ಮೋಸ ಮಾಡಿದ್ವಿ, ನಾವು ಸುಳ್ಳು ಹೇಳಿದ್ವಿ ಅಂತ ಹೇಳ್ತಿಯಲ್ಲ. ನೀನ್ ಅಮ್ಮನ್ ಪ್ರೀತಿಗೆ ಮಾಡ್ತಿರೋದಾದ್ರೂ ಏನು ಮೋಸ ತಾನೆ? ಅವ್ರು ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾರೆ. ಅದಕ್ಕೆ ನೀನ್ ಕೊಡ್ತಿರೋದಾದ್ರೂ ಏನು? ಬರೀ ನೋವು, ದುಃಖ, ಸಂಕಟ. ಹೌದು, ನಿನ್ ಫೈನಾನ್ಸ್ ಕಂಪ್ನಿಯಲ್ಲೇ ಸಾಕ್ಷಿಗೆ ಅಮ್ಮ ಲೋನ್ ಕೊಡ್ಸಿದ್ರು. ಆ ವಿಷಯ ಮುಚ್ಚಿಟ್ರು ಅಂತ ಬಾಯಿ ಬಂದಾಗ ಬೈದಿದ್ಯಲ್ಲ, ಅದು ಸರಿ ಅನ್ಸ್ತಾ ನಿನ್ಗೆ? ಯಾಕೆ? ಸಾಕ್ಷಿ ಹೇಗೆ ಅಮ್ಮಂಗ್ ಮಗಳು, ನೀನು ಹಾಗೆ ಮಗ ತಾನೆ. ಅವಳಿಗೆ ಹೆಲ್ಪ್ ಮಾಡೋದ್ರಲ್ಲಿ ತಪ್ಪೇನಿದೆ? ಅದು ಹೋಗ್ಲಿ ಬಿಡು. ಡ್ಯಾಡ್ ಏನಂದ್ರು ನಿನಗೆ? ನೀನು ಚಿದಂಬರಂ ಮಗಳನ್ನ ಮದುವೆ ಆಗ್ತಿದ್ಯಾ, ಸಾಕ್ಷಿ ಚಿದಂಬರಂ ಮಗನ ಮದುವೆ ಆಗಿದ್ದಾಳೆ ಅಂತ ಹೇಳಿದ್ರು. ಇಬ್ರು ಕ್ಷಮಿಸ್ಬಿಡು ಅಂತ ಕೇಳ್ಕೊಂಡ್ರು. ಅಷ್ಟಕ್ಕೆ ನೀನ್ ಮನೆ ಬಿಟ್ಟು ಹೋದ್ಯಲ್ಲ. ನೀನ್ ಮನೆ ಬಿಟ್ಟು ಹೋದಾಗಿಂದ ಅಮ್ಮ ನಿನ್ ನೆನಪಲ್ಲಿ ಎಷ್ಟು ಕೊರಗಿದಾರ ಗೊತ್ತಾ? ಆದ್ರೆ ನೀನು ಒಂದಿನ ಒಂದ್ ಕ್ಷಣನಾದ್ರೂ ಅವ್ರನ್ನ ನೆನ್ಸ್ಕೊಂಡಿದ್ಯಾ? ನೀನ್ ದೂರ ಆದಾಗಿಂದ ಮನೇಲಿ ನೆಮ್ಮದಿನೇ ಇಲ್ಲ. ಆಗಿಲ್ದಿರೋ ಅಮ್ಮನ ಮೇಲೆ ಪ್ರೀತಿ ಈಗ ಬಂದ್ಬಿಡ್ತಾ ನಿನ್ಗೆ? ಅಪ್ಪ ಅಮ್ಮ ಇಬ್ರು ನಗ್ನಗ್ತಾ ಮಾತಾಡಿಲ್ಲ. ನಮ್ಮನಲ್ಲಿ ಸಂತೋಷ, ನೆಮ್ಮದಿ ಎಲ್ಲ ಮರ್ತು ಹೋಯ್ತು. ಈಗ ಬಂದ್ಬಿಟ್ಟ ದೊಡ್ಡದಾಗಿ ಮಾತಾಡೋದಿಕ್ಕೆ. ಇವತ್ತು ಅಮ್ಮ ಮನೆ ಬಿಟ್ಟು ಹೋಗೋದಕ್ಕೆ ಕಾರಣ ನೀನೇ. ಅಮ್ಮ ಸಾಕ್ಷಿನಿನ ಹುಡುಕಿ ಮಾತಾಡಿಸ್ಬೇಕು ಅಂತ ಊರೆಲ್ಲ ಸುತ್ತಾಡಿದ್ರು. ಆದ್ರೆ ನೀನು ಶೋಭಮ್ಮನ ಮನೆಯಲ್ಲಿ ಅಮ್ಮನ ಬಗ್ಗೆ ಯೋಚನೆ ಮಾಡದೆ ಆರಾಮಾಗಿದ್ದೆ. ನೀನ್ ಇಲ್ಲಿರೋ ವಿಷಯ ಅಮ್ಮಂಗೆ ಗೊತ್ತಾಗಬಾರ್ದು ಅಂತ ಶೋಭಮ್ಮನ ಕೈಲಿ ಸುಳ್ಳು ಹೇಳಿಸ್ದೆ ಅಲ್ವಾ?
ಅದೇ ಸುಳ್ಳು ಇವತ್ತು ನಮ್ಮನ್ನ ಈ ಸ್ಥಿತಿಗೆ ತಂದು ನಿಲ್ಸಿದ್ದು. ಈ ನನಗೂ ಡ್ಯಾಡ್ಗೂ ನೀನು ಇದೇ ಊರಲ್ಲಿರೋ ವಿಷಯ ಗೊತ್ತಿದ್ದು ಅಮ್ಮನಿಂದ ಮುಚ್ಚಡದ ಕಾರಣನೂ ನೀನೇ. ಡ್ಯಾಡ್ ಯಾವತ್ತೂ ವಾಪಸ್ ಮನೆಗೆ ಬರಬೇಡ ಅಂತ ಹೇಳಲಿಲ್ಲ. ಆದರೆ ನೀನು ನಿನ್ನ ಕೋಪದಿಂದ ನಿನ್ನ ಹಠದಿಂದ ಮನೆ ಬಿಟ್ಟು ಹೋಗಿ ಅಮ್ಮಂಗೆ ಕೊಡಬಾರ್ದು ನೋವು ಕೊಟ್ಟು ಮನೆ ಬಿಟ್ಟು ಹೋಗೋಕೆ ಮಾಡಿದ್ದು ನೀನೇ ನೀನೇ ನೀನೇ. ಸೂರ್ಯ, ಆರ್ತಿ ಸಿಕ್ಕಿದ್ಲಾ? ಇಲ್ಲ ಶೋಭಮ್ಮ, ನಾನು ಇಷ್ಟ ತನಕ ಹುಡುಕಿ ಸುಸ್ತಾಗಿ ಹೀಗೆ ಮನೆಗೆ ಬಂದೆ. ಆರ್ಯ ರಂಜಿತ್ ಇಬ್ರು ಹುಡ್ಕೋದಕ್ಕೆ ಹೋಗಿದ್ದಾರೆ. ನಾನು ಏನಾಗಬಾರ್ದು ಅಂತ ಅನ್ಕೊಂಡಿದ್ನು, ಅದೇ ಆಗೋಯ್ತು ನೋಡಿ. ನನಗೆ ಅವ್ರನ್ನ ಬಿಟ್ಟಿರೋದಕ್ಕೆ ಆಗ್ತಿಲ್ಲ ಶೋಭಮ್ಮ. ನಾನು ಅವ್ರನ್ನ ತುಂಬ ಪ್ರೀತಿಸ್ತೀನಿ. ಅದೇನು ಗ್ರಹಚಾರನೋ ಅದೇನು ಹಣೆ ಬರನೋ ನಾವಿಬ್ರ ಮಧ್ಯೆ ಒಂದಲ್ಲ ಒಂದು ಮನಸ್ತಾಪ ಬರ್ತಾನೆ ಇದೆ. ನಾವಿಬ್ರು ಒಟ್ಟಿಗೆ ಬದುಕೋ ಅದೃಷ್ಟ ಇಲ್ಲ ಅನ್ಸುತ್ತೆ. ನೀವೇ ಹೇಳಿ ಶೋಭಮ್ಮ, ನಾನೇನಾದ್ರು ತಪ್ಪು ಮಾಡಿದ್ದೀನಾ? ನನಗೆ ಗೊತ್ತು ಸೂರ್ಯ ಅವರೇ, ನಿಮ್ದೇನು ತಪ್ಪಿಲ್ಲ ಅಂತ. ಆದರೂ ಆ ದೇವರು ನಿಮ್ಮಂಥ ಒಳ್ಳೆ ಮನಸ್ಸಿನವರಿಗೆ ಯಾಕೆ ಈ ರೀತಿ ಶಿಕ್ಷೆ ಕೊಡ್ತಿದ್ದಾನೆ? ಯಾಕೆ ಅವನು ವಕ್ರ ದೃಷ್ಟಿ ನಿಮ್ಮಿಬ್ಬರ ಮೇಲೆ ಬಿದ್ದಿದೆ ಅಂತಾನೆ ಗೊತ್ತಾಗ್ತಿಲ್ಲ. ನೋಡಪ್ಪ ಸೂರ್ಯ, ಆರ್ತಿ ಸಿಕ್ಕಿದ ತಕ್ಷಣ ದಯವಿಟ್ಟು ನಂಗೆ ಫೋನ್ ಮಾಡಿ ತಿಳಿಸು. ಸರಿ. ಹಲೋ ಅಜ್ಜಿ, ನಾನು ನರಸಿಂಹ ಮಾತಾಡ್ತಿರೋದು. ಹೇಳಪ್ಪ. ಅಜ್ಜಿ, ಅದು ಆದಿತ್ಯ. ಆದಿತ್ಯ? ಅಜ್ಜಿ ಅಜ್ಜಿ, ಈಗ ಆದಿ ಎಲ್ಲಿದ್ದಾನೆ? ನಾನೇ ಮನೆ ಹತ್ರ ಕರ್ಕೊಂಡು ಬರ್ತೀನಿ ಅಜ್ಜಿ. ಸರಿ. ಎಲ್ಲೋ ನಮಾದಿ? ಆದಿ, 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 ಏನಾಯ್ತು ನನ್ನ ಮೊಮ್ಮಗಕ್ಕೆ? ಏನ್ ಮಾಡ್ಕೊಂಡ ಅವನು? ಅಲ್ಲಿ ನೋಡಿದ್ರೆ ಅವರಮ್ಮ ಎಲ್ಲಿ ಹೋಗಿದ್ದಾಳೆ ಅಂತ ಗೊತ್ತಿಲ್ಲದೆ ಊರೆಲ್ಲ ಹುಡುಕ್ತಾ ಇದ್ದಾರೆ. ಇವ್ರು ನೋಡಿದ್ರೆ ಹೀಗ್ ಮಾಡ್ಕೊಂಡಿದ್ದಾರೆ. ಅವ್ರಮ್ಮ ಬಂದು ಆದಿ ಎಲ್ಲಿ ಅಂತ ಕೇಳಿದ್ರೆ ನಾನು ಏನೋ ಹೇಳಿ. ಅದೇ ಅದೇ ಅಜ್ಜಿ ಈಗ ಮಾತಾಡೋ ಸ್ಥಿತಿನಲ್ಲಿಲ್ಲ, ತುಂಬ ಕುಡಿದ್ಬಿಟ್ಟಿದ್ದಾನೆ. ಬೆಳಿಗ್ಗೆನೇ ಅವನು ಎಚ್ಚರ ಆಗೋದು. ಬನ್ನಿ ಕರ್ಕೊಳ್ಳೋಣ. ಅಷ್ಟೊಂದು ಕುಡಿಯೋಂಥದ್ದು ಏನಾಗಿತ್ತು ಇವನಿಗೆ?
ಅಮ್ಮನ ಮಾತಾಡ್ಸ್ಕೊಂಡು ಬರ್ತೀನಿ ಅಂತ ಮನೆಯಿಂದ ಹೋದವನು ಈ ರೀತಿ ಮಾಡ್ಕೊಂಡು ಬಂದಿದ್ದಾನಲ್ಲ, ಇಲ್ಲೇನಾಗಿತ್ತು ಅವನಿಗೆ? ನೀವು ಹೇಳಿದಾಗ ಅವ್ರ ತಾಯಿನೇ ಹುಡ್ಕೊಂಡು ಹೋಗಿದ್ದು ಅಜ್ಜಿ. ಸಿಟಿ ಪೂರ್ತಿ ಸುತ್ತಾಡಿದ್ದಾನೆ. ಹಾರಿಯ ಸಿಕ್ಕಿ ಅವನಿಗೆ ಅಮ್ಮ ಮನೆ ಬಿಟ್ಟು ಹೋಗೋದಕ್ಕೆ ನೀವೇ ಕಾರಣ ಅಂತ ಬೈದ್ನಂತೆ. ಅದೇ ಬೇಜಾರಲ್ಲಿ ಫುಲ್ ಕುಡಿದ್ಬಿಟ್ಟಿದ್ದಾನೆ ಅಜ್ಜಿ. ಬರ್ತೇನೆ ಅಜ್ಜಿ. ಆದಿತ್ಯ ಇದೇ ಊರಲ್ಲಿದ್ದಾನೆ ಅನ್ನೋ ಸತ್ಯನ ಆರತಿಯವ್ರಿಗೆ ನೀವು ಹೇಳಬಾರ್ದಿತ್ತು. ನೋಡಿ, ಇದರಿಂದ ಅನಗತ್ಯವಾಗಿ ಎಷ್ಟೊಂದು ಪ್ರಾಬ್ಲಮ್ ಕ್ರಿಯೇಟ್ ಆಯಿತು ಅಂತ. ನಾನು ಬೇಕು ಅಂತ ಹೇಳಿಲ್ಲ ಮಾವ, ಹೇಳುವಂಥ ಅನಿವಾರ್ಯತೆ ಬಂತು, ಅದಕ್ಕೆ ಹೇಳಿದೆ. ಅವತ್ತು ಆದಿತ್ಯನ ಹುಡ್ಕೊಂಡು ಶೋಭಮ್ಮ ಅವ್ರ ಮನೆಗೆ ಹೋದಾಗ ಆದಿತ್ಯನೂ ಸಿಕ್ಕಲಿಲ್ಲ, ಶೋಭಮ್ಮ ಅವರು ಸಿಕ್ಕಲಿಲ್ಲ. ಅದಕ್ಕೆ ಅತ್ತೆ ಫ್ರಸ್ಟ್ರೇಟ್ ಆಗಿ ಆದಿತ್ಯ ಇಲ್ಲದೆ ಇರೋ ಬದುಕು ನನಗೆ ಬೇಡ ಅಂತ ಸತ್ತು ಹೋಗ್ತೀನಿ ಅಂತ ಹೊರಟಿದ್ರು ಮಾವ. ಅದಕ್ಕೆ ವಿಧಿ ಇಲ್ಲದೆ ಹೇಳಬೇಕಾಯ್ತು. ಇದರಿಂದ ಪ್ರಾಬ್ಲಮ್ ಏನಾದರೂ ಸಾಲ್ವ್ ಆಯ್ತಾ? ಇಲ್ಲ ತಾನೆ, ಇನ್ನೊಂದು ಪ್ರಾಬ್ಲಮ್ ಕ್ರಿಯೇಟ್ ಆಯಿತು. ಅವರು ಮನೆ ಬಿಟ್ಟು ಹೋಗುವಾಗ ಆಯಿತು. ನೀವು ದುಡುಕ್ಬಿಟ್ರಿ ರಂಜಿತ್. ನಾನು ಹೇಳೋದನ್ನ ಅತ್ತೆ ಅರ್ಥ ಮಾಡ್ಕೋತಾರೆ ಅಂದ್ಕೊಂಡಿದ್ದೆ. ಹೀಗೆ ಮನೆ ಬಿಟ್ಟು ಹೋಗ್ತಾರೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಮಾವ. ಅದಕ್ಕೆ ಹೇಳೋದು ರಂಜಿತ್, ಯಾವುದಾದ್ರೂ ವಿಷಯನ ಹೇಳೋದಕ್ಕಿಂತ ಮುಂಚೆ ಪೂರ್ವಾಪರ ಯೋಚನೆ ಮಾಡಿ ಹೇಳಬೇಕು ಅಂತ. ಅವರಿಗೆ ವಿಷಯ ಗೊತ್ತಾಗದೆ ಇಷ್ಟು ದಿನ ನಾನು ಕಾಪಾಡ್ಕೊಂಡ್ಬಂದಿದ್ದೆ. ಈಗ ಸತ್ಯ ಗೊತ್ತಾಗಿ ಅವ್ರು ನನ್ನಿಂದ ಈ ಮನೆಯಿಂದ ದೂರ ಆಗೋಗಾಯ್ತು. ಇದಕ್ಕೆಲ್ಲ ನೀವೇ ಕಾರಣ ರಂಜಿತ್. ಸಾರಿ, ಅತ್ತೆಗೆ ಸತ್ಯ ಹೇಳಿ ತಪ್ಪು ಮಾಡಿದೆ. ಈ ಮನೇಲಿ ನಾನು ಒಬ್ಬ ಅಂದ್ಕೊಂಡು ನಿಮ್ಮ ಕಷ್ಟದಲ್ಲಿ ಭಾಗಿಯಾಗಿದೆ ತಪ್ಪು ಅಂತ ಅನ್ನಿಸ್ತಾ ಇದೆ ನನಗೆ. ನಿಮ್ಮ ಮನೆ ವಿಷಯದಲ್ಲಿ ತಲೆ ಹಾಕಬಾರ್ದಾಗಿತ್ತು ನಾನು. ಕ್ಷಮಿಸಿ ಮಾವ. ರಂಜಿತ್, ನೀವ್ಯಾಕೆ ಕ್ಷಮೆ ಕೇಳ್ತಿದ್ದೀರಾ? ನಿಮ್ಮನ್ನ ಹೊರಗಿನವರು ಅಂತ ನಾವು ಯಾವತ್ತೂ ಟ್ರೀಟ್ ಮಾಡಲಿಲ್ಲ. ಏನೋ ಸಾಕ್ಷಿ ಮದುವೆ ಆಗೋಕ್ಕಿಂತ ಮುಂಚೆ ನಮ್ಮಿಬ್ಬರ ಮಧ್ಯೆ ಭಿನ್ನಾಭಿಪ್ರಾಯ ಇತ್ತು, ನಿಜ. ಅದಾದಮೇಲೆ ಈ ಕುಟುಂಬದಲ್ಲಿ ನೀವು ಒಬ್ಬರು. ಇಷ್ಟು ದಿವಸ ನಾನು ಹಾಗೆ ಅಂದ್ಕೊಂಡಿದ್ದೆ. ಆದರೆ ಅಮ್ಮ ಮನೆ ಬಿಟ್ಟು ಹೋದ್ರು ಅನ್ನೋ ನೋವಿಂದ ಅವ್ರಾಗಂದ್ರು ಅಷ್ಟೆ. ಇದ್ರಲ್ಲಿ ನಿಮ್ದೇನೂ ತಪ್ಪಿಲ್ಲ. ನೀವು ಅಮ್ಮಂಗೆ ಇವತ್ತೇ ವಿಷಯ ಹೇಳಿದ್ದು ಒಳ್ಳೇದಾಯ್ತು. ನೀವು ಹೇಳಿದಕ್ಕೆ ಮನೆ ಬಿಟ್ಟು ಹೋದ್ರು. ಇನ್ನು ಯಾವತ್ತೋ ವಿಷಯ ಗೊತ್ತಾಗಿದ್ದಿದ್ರೆ ಮನೆ ಬಿಟ್ಟು ಹೋಗ್ತಿರ್ಲಿಲ್ಲ ಅಂತಲ್ಲ. ಯಾವತ್ತೇ ಈ ವಿಷಯ ಅಮ್ಮಂಗೆ ಗೊತ್ತಾಗಿದ್ರು ಅವ್ರು ಇದೇ ರೀತಿ ರಿಯಾಕ್ಟ್ ಮಾಡ್ತಿದ್ರು. ಬಿಡಿ, ಯಾರೋ ಮೂರನೇವರಿಂದ ಈ ವಿಷಯ ಗೊತ್ತಾಗೋ ಬದಲು ನೀವು ಹೇಳಿದ್ದೆ ಒಳ್ಳೇದಾಯ್ತು. ಮಾವ ಏನೋ ಹೇಳಿದ್ರು ಅಂತಲ್ಲ, ಅವ್ರು ಇಷ್ಟು ದಿವಸ ಅತ್ತೆಗೆ ಹೇಗೋ ಸಮಾಧಾನ ಹೇಳ್ಕೊಂಡು ಅವರು ಮನೆ ಬಿಟ್ಟು ಹೋಗ್ದಾಗ ನೋಡ್ಕೊಂಡಿದ್ರು. ನಾನೇ ದುಡುಕಿ ಅತ್ತೆಗೆ ಸತ್ಯ ಹೇಳಿ ತಪ್ಪು ಮಾಡ್ಬಿಟ್ನೇನೋ ಅಂತ ಬೇಜಾರಾಗ್ತಿದೆ ಅಷ್ಟೆ. ಯಾವ ಕಾಲಕ್ಕೆ ಏನೇನಾಗಬೇಕೋ ಅದು ಹಾಗೇ ಆಗುತ್ತೆ. ಅಮ್ಮನ ವಿಷಯದಲ್ಲೂ ಸಹ ನಾವು ಮುಚ್ಚಿಟ್ಟಿರೋ ಸತ್ಯ ಗೊತ್ತಾಗಬೇಕು ಅಂತಿದ್ರೆ ಅದು ಗೊತ್ತಾಗೇ ಆಗುತ್ತೆ. ಯಾರ ಕೈಯಿಂದನೂ ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ನೀವು ಹೇಳಿರಲಿಲ್ಲ ಅಂದರೆ ಬೇರೆ ಯಾವುದೋ ಮೂಲದಿಂದ ಗೊತ್ತಾಗಿರೋದು ಇರಬಹುದು. ನಾವಿಲ್ಲಿರೋದ್ರಿಂದ ತಾನೇ ನಿಮ್ಮ ಸಮಸ್ಯೆಯಲ್ಲಿ ಭಾಗಿಯಾಗೋದು, ನಿಮ್ಮ ಮನಸ್ಸಿಗೆ ಬೇಜಾರಾಗೋದು. ದೂರ ಆಗ್ಬಿಟ್ರೆ ತಪ್ಪು ತಿಳ್ಕೊಬೇಡಿ ಮಾವ. ನೀವು ಹೇಳಿದ್ರಿ ಅಂತ ಈ ನಿರ್ಧಾರ ಅಲ್ಲ. ನಮ್ಮ ಮಂತ್ರ ನಾವು ಕಾಯ್ಕೋಬೇಕು ಅನ್ನೋದು ಅರ್ಥವಾಗಿದೆ. ನಾನು ಸಾಕ್ಷಿ ಹೊರಟ್ಬಿಡ್ತೀವಿ. ಡೆಲಿವರಿ ಟೈಮಲ್ಲಿ ಹೇಳಿ ಕಳಿಸ್ತೀನಿ, ನೀವು ಬನ್ನಿ ಮಾವ. ಯಾಕೆ ರಂಜಿತ್ ಬೇಜಾರು ಮಾಡ್ಕೋತೀರಿ? ನಮ್ಮೂರು ಅನ್ನೋ ಸಲಗಿರಿ 4 ಮಾತು ಅಂತೀವಿ, ಅನ್ಬಾರ್ದ? ಬೇಡ ಬಿಡಿ, ಇನ್ಮೇಲೆ ಮಾತಾಡಲ್ಲ. ಹಾಗಲ್ಲ ಮಾವ, ನಾನು ಹೇಳಿದ್ದು ನಮ್ಮ ಜಾಗ ಏನು ಅಂತ. ರಂಜಿತ್, ಬಿಟ್ಬಿಡಿ. ಲೆಟ್ಸ್ ಫಾರ್ಗೆಟ್ ಇಟ್. ಡ್ಯಾಡ್, ನೀವು ಅಷ್ಟೇ. ಅವ್ರು ಯಾವ ಸಿಚುವೇಶನಲ್ಲಿ ಹೇಳಿದ್ರು ಅಂತ ಅರ್ಥ ಮಾಡ್ಕೊಳ್ಳಿ. ಅಮ್ಮ ಎಲ್ಲೇ ಇದ್ರು ನಾನು ರಂಜಿತ್ ಹುಡ್ಕೊಂಡ್ಬರ್ತೀವಿ. ನೀವು ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡಿ. ಸಾರಿ ರಂಜಿತ್,
ಮಾವ ಪ್ಲೀಸ್ ಸಾರಿ ಎಲ್ಲ ಕೇಳಬೇಡಿ. ನಿಮ್ಮ ಪರಿಸ್ಥಿತಿ ಏನು ಅಂತ ನಂಗೆ ಅರ್ಥ ಆಗುತ್ತೆ. ಯಾರ ಮನಸ್ಸು ಶಾಂತವಾಗಿಲ್ವಲ್ಲ, ಅದಕ್ಕೆ ಎಲ್ಲ ಗೊಂದಲಗಳು. ಅತ್ತೇನು ಹುಡ್ಕೋಣ, ಅವ್ರು ಸಿಕ್ಕಿದ್ರೆ ಎಲ್ಲ ಸರಿ ಹೋಗುತ್ತೆ. ಯಾರನ್ನ ಕರ್ಕೊಂಬಂದಿದ್ದು? ಯಾರೋ ಪುಣ್ಯಾತ್ಮನ ಕರ್ಕೊಂಬಂದ್ರು, ಇಲ್ಲ ಅಂದ್ರೆ ರೋಡಲ್ಲಿ ಬಿದ್ದಿರ್ತಿದ್ದೆ. ಹೊಟ್ಟೆ ತುಂಬ ಹಸುವಾಗ್ತಿದೆ, ತಿನ್ನಕ್ಕೆ ಏನಾದ್ರು ಕೊಡ್ತೀಯಾ? ಯಾಕೋ ಆದಿ, ಯಾಕೆ ಹೀಗೆಲ್ಲ ಮಾಡಿ ನನ್ನ ಹೊಟ್ಟೆ ಉರಿಸ್ತಿದ್ಯಾ ನೀನು? ಸೂರ್ಯ ಅವರು ನಿನ್ನ ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ರು. ಅವ್ರ ಮೇಲೆ ಕೋಪ ಮಾಡಿಕೊಂಡು ಮನೆ ಬಿಟ್ಟು ಬಂದೆ. ಅಮ್ಮ ಸುಳ್ಳು ಹೇಳಿದ್ಲು ಅಂತ ಅವಳು ಬಿಟ್ಟು ಬಂದೆ. ಆಗ ನಾನು ಸುಮ್ಮನೆ ಇದ್ದೆ. ಯಾಕೆ ಗೊತ್ತಾ? ನೀನು ಒಂಟಿಯಾಗಿ ಇದ್ಕೊಂಡು ಸುಖ ದುಃಖ ಏನು ಅನ್ನೋದನ್ನ ಅರ್ಥ ಮಾಡಿಕೊಂಡು ಅವರೆಲ್ಲರ ಎದುರಿಗೆ ಸವಾಲಾಗಿ ಚೆನ್ನಾಗಿ ಬದುಕ್ತೀಯ ಅಂತ. ಆದ್ರೆ ನೀನ್ ಮಾಡಿದ್ದೇನೋ, ಇವತ್ತು ನಿನ್ನ ಸ್ಥಿತಿ ನೋಡಿದ್ರೆ ಅವರು ಚೀಟು ಅಂತ ಉಗಿಯೋ ಹಾಗೆ ಮಾಡಿದ್ಯಲ್ಲ. ಚಿಕ್ಕವನಿದ್ದಾಗ್ಲೂ ಅಷ್ಟೆ, ಒಂದಲ್ಲ ಒಂದು ತಂಟೆ ತಾಪತ್ರಯ ಮಾಡ್ತಾನೆ ಇದ್ದೆ. ಸಣ್ಣ ಮಗು ಅಲ್ವಾ, ಎಲ್ಲ ಮಕ್ಕಳು ಹೀಗೆ ಅಂತ ನಾನು ಸುಮ್ಮನಾದೆ. ಕಾಲೇಜಿಗೆ ಹೋಗುವಾಗ ಹುಡುಗಾಟ ಅನ್ಕೊಂಡೆ. ಆದ್ರೆ ಇವತ್ತು ಒಂದು ಸಂಸಾರನ ನಿಭಾಯಿಸೋಷ್ಟು ಎತ್ತರಕ್ಕೆ ಬೆಳೆದಿದ್ಯಾ ನೀನು. ಆದ್ರೂ ನಿನಗೆ ಬುದ್ಧಿನೇ ಬರ್ಲಿಲ್ವಲ್ಲೋ. ಬೇರೆಯವ್ರು ನೋಡಿ ಬುದ್ಧಿನೂ ಕಲೀಲಿಲ್ಲ. ಯಾವಾಗ ಬರುತ್ತೆ ಜವಾಬ್ದಾರಿ ನಿನ್ಗೆ? ನಾನು ಬೇಕು ಅಂತ ಕುಡ್ದಿಲ್ಲ ಶೋಭಾ, ನಾನು ಅಮ್ಮನ ಹುಡ್ಕಕ್ಕೆ ಅಂತಾನೆ ಹೋದೆ. ಆದ್ರೆ ಅಲ್ಲಿ ಆರ್ಯ ಸಿಕ್ ಏನಂದ ಗೊತ್ತಾ? ಅಮ್ಮ ಮನೆ ಬಿಟ್ಟು ಹೋದಕ್ಕೆ ನಾನ್ ಕಾರಣ ಅಂತೆ. ಮನ್ಸಿಗೆ ತುಂಬಾ ನೋವಾಯ್ತು ಶೋಭಾ, ತುಂಬಾ ನೋವಾಯ್ತು. ಅದಕ್ಕೆ ಕುಡಿದ್ ಬಿಡೋದಾ? ಕುಡಿದ ತಕ್ಷಣ ಎಲ್ಲ ಸರಿ ಹೋಗುತ್ತೇನೋ? ನಿನ್ಗಾಗಿರೋ ಅವಮಾನ ದೂರ ಆಗತ್ತಾ? ಯಾಕೋ ಬರ್ತಾ ಬರ್ತಾ ನೀನು ನಿನ್ನಪ್ಪ ಶಶಾಂಕ್ ತರನೇ ಆಗ್ತಾ ಇದ್ಯಾ. ಅವನು ಮನೆ ಬಿಟ್ಟು ಹೋದ್ಮೇಲೆ ನಾನು ತುಂಬಾ ನೆಮ್ಮದಿಯಾಗಿದ್ದೆ. ಆದ್ರೆ ಅವನು ಹೋಗಲು ಹೋದ. ಅವನ ನೆರಳನ್ನ ನಿನ್ ಮುಖಾಂತರ ಬಿಟ್ಟು ಹೋಗಿದ್ದಾನೆ. ನಿನ್ನಲ್ಲಿ ನಾನೀಗ ಅವನ್ ಚಾಪ ಕಾಣ್ತಾ ಇದ್ದೀನಿ. ಯಾವ ಕ್ಷಣದಲ್ಲಿ ನೀನ್ ಏನ್ ಮಾಡ್ತೀಯೋ, ಏನ್ ಮಾಡ್ಕೊಂಡು ಬಿಡ್ತೀಯೋ ಅಂತ ಪ್ರತಿ ಕ್ಷಣ ಭಯದಲ್ಲಿ ಕಳೀತಾ ಇದ್ದೀನಿ ಕಣೋ. ಏನಂದೆ ನೀನು? ಆರ್ತಿ ಮನೆ ಬಿಟ್ಟು ಹೋಗೋದಕ್ಕೆ ನೀನ್ ಕಾರಣ ಅಂತ ಆರ್ಯ ನಿನಗೆ ಬೈದ್ನ? ಅವನ್ ಮಾತ್ರ ಅಲ್ಲ ಕಣೋ, ನಾನು ಅದನ್ನೇ ಹೇಳ್ತೀನಿ. ಆರ್ತಿ ಮನೆ ಬಿಟ್ಟು ಹೋಗೋದಕ್ಕೆ ಸೂರ್ಯ ಆಗ್ಲಿ, ಸಾಕ್ಷಿ ಆಗ್ಲಿ, ಆರ್ಯ ಆಗ್ಲಿ ಕಾರಣ ಅಲ್ಲ. ಅದಕ್ಕೆ ಕಾರಣ ನೀನು. ಪಾಪ ಆರ್ತಿ, ನೀನು ಆ ಮನೆ ಬಿಟ್ಟು ಬಂದಾಗಿಂದ ನಿನ್ನ ನೋಡ್ಬೇಕು, ಮಾತಾಡ್ಸ್ಬೇಕು ಅಂತ ಎಷ್ಟು ಹಂಬಲ ಪಟ್ಲು. ಆದ್ರೆ ನೀನು ಅವಳ ಮಗನಾಗಿ ಅವಳ ಮುಖ ನೋಡ್ದೆ, ಮಾತಾಡ್ಸ್ದೆ, ಒಂದು ಫೋನ್ ಕೂಡ ಮಾಡಿ ವಿಚಾರಿಸದೆ ಇದ್ದೆ ನೋಡು. ಅದಕ್ಕೆ ಕಣ ಅವಳು ಮನೆ ಬಿಟ್ಟು ಹೋಗಿದ್ದು. ತಪ್ಪು ತನ್ನಲ್ಲೇ ಇಟ್ಕೊಂಡು
ಆರ್ಯ ಏನೋ ಬೈದಂತೆ, ಅದಕ್ಕೆ ಇವ್ರು ಕುಡ್ಕೊಂಡು ಬಂದಂತೆ. ನಾಚಿಕೆ ಆಗಲ್ಲ ನಿನ್ಗೆ ಹಾಗೆ ಹೇಳೋದಕ್ಕೆ? ಬೈಯಿ ಶೋಭಾ, ಇನ್ನೂ ಬೈಯಿ, ನನಗೇನ್ ಬೇಜಾರಿಲ್ಲ. ನಾನ್ ತಪ್ಪು ಮಾಡಿದ್ದೀನಿ, ನಾನ್ ಸರಿ ಇಲ್ಲ, ನಾನೊಬ್ಬ ಲೋಫರ್. ಸಂತೋಷನಾ? ಅಮ್ಮ ಸಿಕ್ಕದು ಅಂತ ಶೋಭಾ. ಯಾಕಪ್ಪ ಈಗ ಜ್ಞಾಪಕ ಬಂದ್ಲ ನಿಮ್ಮಮ್ಮ ನಿಂಗೆ? ಅವಳು ಎಲ್ಲಿ ಹೋದ್ಲು, ಏನಾದ್ಲು ಅಂತ ಎಲ್ರು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಹುಡುಕ್ತಾ ಇದ್ದಾರೆ. ಆದ್ರೆ ನೀನು ಹೊಟ್ಟೆಗೆ ಎಣ್ಣೆ ಬಿಟ್ಕೊಂಡು ಸತ್ತವನಾಗಿ ಬಿತ್ಕೊಂಡಿದ್ಯಾ. ನನ್ನ ತಾಯಿಗೆ ಏನಾಯ್ತಪ್ಪ ಅಂತ ಆತಂಕದಿಂದ ಹುಡುಕ್ಬೇಕಾಗಿರೋ ಮಗ ನೀನು. ನೀನೇ ಹೀಗೆ ಬಿದ್ಕೊಂಡ್ರೆ ಅವಳು ಹೇಗೋ ಸಿಗ್ತಾಳೆ? ಯಾರು ಅವಳನ್ನ ಹುಡುಕ್ತಾರೆ?